ಬ್ಯಾಡರಹಳ್ಳಿ ಗ್ರಾಮದ ಶಿವಸ್ವಾಮಿ ಮಾಧ್ಯಮದೊಂದಿಗೆ ಮಾತನಾಡಿ, ಎಪಿಎಂಸಿಗೆ ಫಿಲ್ಟರ್ ಮಾಡಿಕೊಂಡು ರಾಗಿ ತರಲಾಗಿದ್ದು, ನಾವು ಯಾವ ಕಳಪೆ ಮಾಲು ಇಲ್ಲಿಗೆ ತರಲಾಗಿಲ್ಲ. ಕಷ್ಟಪಟ್ಟು ಬೆಳೆದು ಈ ವರ್ಷ 5 ಕ್ವಿಂಟಲ್ ರಾಗಿ ಬಂದಿದೆ. ಆದರೆ ಇಲ್ಲಿ ಆ ರಾಗಿಯನ್ನೇ ಕಳಪೆ ಮಾಡಿ ಬೇರೆ ರಾಗಿ ತೆಗೆದುಕೊಳ್ಳಲಾಗುತ್ತಿದ್ದು, ಆದರೆ ರೈತರ ರಾಗಿ ಖರೀದಿ ಮಾಡುತ್ತಿಲ್ಲ. ಸೆಲೆಕ್ಷನ್ ರಾಗಿ ಆದರೂ ತೆಗೆದುಕೊಳ್ಳಲಿ, ಸರಿಯಾಗಿಲ್ಲವಿರುವುದನ್ನ ರಿಜೆಕ್ಟ್ ಮಾಡಲಿ ಎಂದರು. ರಾಗಿ ಬೆಳೆದ ರೈತರಿಗೆ ನ್ಯಾಯ ಬೇಕು ಎಂದು ಜಿಲ್ಲಾಧಿಕಾರಿಗಳ ಬಳಿ ಬಂದಿದ್ದೇವೆ. ನಾವು 5-6 ಜನರು ಸೇರಿ ವಾಹನದಲ್ಲಿ ರಾಗಿ ತರಲಾಗಿದೆ. ರಾಗಿ ಖರೀದಿ ಮಾಡುವವರು ಕ್ವಿಂಟಲ್ ರಾಗಿಗೆ 100 ರೂಗಳು ಕೇಳುತ್ತಿದ್ದು, ರಾಗಿ ಸುರಿದು ಹೋಗುವುದಕ್ಕೆ ಅಮಾಲಿಯವರಿಗೆ 30 ರು ಕೊಡಬೇಕು. ಇವರಿಗೆ ಇಷ್ಟೊಂದು ಹಣ ಕೊಟ್ಟು ನಾವು ರೈತರು ಹೇಗೆ ಜೀವನ ಮಾಡುವುದು? ಜಿಲ್ಲಾಧಿಕಾರಿಗಳು ಬಂದು ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಮನವಿ ಮಾಡಿದ್ರು. ಒಂದು ತಾಯಿ ಬಂದಿದ್ದಾರೆ, ಆಕೆ 1 ಕ್ವಿಂಟಲ್ ರಾಗಿ ಎತ್ತಲು ಸಾಧ್ಯವೇ? ಹಣ ಕೊಡಬೇಕು. ರಾಗಿ ಸುರಿದು ಜಾಲರಿಯಲ್ಲಿ ಜಾಲಿಸಿದಾಗ ವೇಸ್ಟ್ 25 ಕೆಜಿ ರಾಗಿ ಬರುತ್ತಿದೆ. ಜಾಲರಿ ಸರಿಯಾಗಿಲ್ಲ, ಅದರಲ್ಲಿ ವೇಸ್ಟ್ಗಿಂತ ರಾಗಿ ಹೆಚ್ಚು ಇರುತ್ತದೆ. ನಾವು ಎಲ್ಲ ರಾಗಿಯನ್ನ ಜಾಲಿಸಲು ಹಾಕುವುದಿಲ್ಲ. ನಾವು ಬರುವಾಗಲೇ ಜಾಲಿಸಿಕೊಂಡು ಬಂದಿರುವುದಾಗಿ ತಮ್ಮ ಅಳಲು ತೋಡಿಕೊಂಡರು. ಇದೇ ವೇಳೆ ಗ್ರಾಮದ ರಂಗಸ್ವಾಮಿ, ಶೇಖರ್, ಹನುಮೇಗೌಡ, ಶಿವರಾಜು, ಮಹೇಶ್, ನಾಗರಾಜು ಇತರರು ಉಪಸ್ಥಿತರಿದ್ದರು. ಶಿವರಾಜು, ನಮ್ಮ ನಾಗರಾಜು, ಮಹೇಶು, ಒಂದು 15-20 ಜನ ಇದೀವಿ ಸರ್ ನಾವೀಗೆಲ್ಲ.